ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ನ್ಯಾಯಕ್ಕಾಗಿ ಹೋರಾಟ, ಅನ್ಯಾಯದ ವಿರುದ್ಧ ಸೆಣಸಾಟ, ಹೆಣ್ಣಿನ ಆಕ್ರಂದನಕ್ಕೆ ಸಾಂತ್ವನದ ನೋಟ. ಎಲ್ಲಿ ಹೇಗ್ ಬರ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ, ಆದ್ರೆ ಬಂದ್ರೆ ಶಿಕ್ಷೆ ಕೊಡದೆ ಸುಮ್ಮನೆ ಅಂತೂ ಹೋಗಲ್ಲ. ಅವನು ನೋಡಕ್ ಹೇಗಿರ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ, ಆದ್ರೆ ಆ ಸೂಪರ್ ಹೀರೋನ ಒಂದು ರೂಪ ನಮ್ಮ ಬಳಿ ಸಿಕ್ಕಿದೆ, ಅದು ಇದೆ. ಇಂಥ ಹೀರೋ ನಮ್ಮ ಮಧ್ಯೆ ಇದ್ದಾನೆ ಅಂದ್ರೆ ನಮ್ಗೆಲ್ರಿಗೂ ಖುಷಿನೇ. ಪ್ರಚಾರ ತಗೊಂಡು ಕೆಲಸ ಮಾಡೋರೆ ತುಂಬಾ ಜನ ಇದ್ದಾರೆ, ಆದ್ರೆ ಪ್ರಚಾರನೇ ತಗೊಳ್ದೆ ಕೆಲಸ ಮಾಡೋನು ಇವನೇ ನಿಜವಾದ ಸೂಪರ್ ಹೀರೋ. ಅಕ್ಕ ತಂಗಿಯರೇ, ತಾಯಂದಿರೇ, ನಿಮ್ಮ ಮನೆಯಲ್ಲಿ ನಿಮ್ಮ ವಿರುದ್ಧ ಶೋಷಣೆ ನಡೀತಾ ಇದೆಯಾ? ಇಲ್ಲ ನಿಮ್ಮ ಏರಿಯಾದಲ್ಲಿ ಪುಂಡು ಪೋಖರಿಗಳ ಕಾಟ ಜಾಸ್ತಿ ಆಗ್ತಾ ಇದೆಯಾ? ತೊಂದರೆ ಆಗ್ತಾ ಇದ್ರೆ ಇನ್ಮೇಲೆ ಭಯ ಪಡೋ ಅವಶ್ಯಕತೆನೇ ಇಲ್ಲ. ನಿಮಗೆ ಯಾರು ತೊಂದರೆ ಕೊಡ್ತಾ ಇದ್ರು ಅವ್ರ ಬಗ್ಗೆ ಬರೆದು ನಿಮ್ಮ ಏರಿಯಾದಲ್ಲಿರೋ ಅಂತಿಮ ತೀರ್ಪಿನ ಡಬ್ಬಕ್ಕೆ ಹಾಕಿದ್ರೆ ನಮ್ಮ ಸೂಪರ್ ಹೀರೋ ಬಂದು ಅವನಿಗೆ ಸರಿಯಾದ ಶಿಕ್ಷೆ ಕೊಟ್ಟು ನಿಮಗೆ ನ್ಯಾಯ ಕೊಡಿಸ್ತಾನೆ. ಈ ನ್ಯಾಯಕ್ಕೆ ನೀವು ಕೈ ಜೋಡಿಸಿ. ಅಂತಿಮ ತೀರ್ಪು ಅಂತಿಮವಾಗದೇ ಇರಲಿ. ಜೈ ಸೂಪರ್ ಹೀರೋ. ವಾವ್ ಮೈ ಸೂಪರ್ ಹೀರೋ, ಐ ಲವ್ ಯು. ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಿದ್ರ, ಬಟ್ ನಮ್ಮನ್ನ ಮೀಟ್ ಮಾಡೋದು ಹೇಗೆ? ಮಧುರ ಅವ್ರೆ, ನಿಮ್ಮ ಸಮಸ್ಯೆಗೆ ನಾ ಪರಿಹಾರ ಕೊಡ್ತೀನಿ ಅನಿ. ಅಂದ್ರೆ ಸೂಪರ್ ಹೀರೋನ ಹೆಂಗ್ ಮೀಟ್ ಮಾಡ್ಬೇಕು ಅಂತ ನಾ ಹೇಳ್ಕೊಡ್ತೀನಿ. ಅದೇನು ಅಂತ ಫಸ್ಟ್ ಹೇಳಿ ಗೌಡ್ರೆ. ಮಧುರ ಅವ್ರೆ, ಆ ಸೂಪರ್ ಹೀರೋ ಜನಗಳ ಸಮಸ್ಯೆ ತಿಳ್ಕೋಬೇಕು ಅಂತ ಪ್ರತಿ ಬೀದಲ್ಲೂ ಅಂತಿಮ ತೀರ್ಪು ಅಂತ ಒಂದು ಡಬ್ಬ ಐತಾನೆ. ಅದ್ರೊಳಗೆ ನಾವು ಪತ್ರ ಬರ್ದು ಹಾಕ್ಬಿಟ್ರೆ ಓಡೋಡ್ ಬಂದ್ಬಿಡ್ತಾನೆ. ಗೌಡ್ರ ಅವ್ರು ಹಾಗೆಲ್ಲ ಸುಮ್ಮನೆ ಬರಲ್ಲ. ಸುಮ್ಮನೆ ಬರ್ತಾನಂತ ನಾ ಎಲ್ಲಿ ನೋಡ್ತೀವಿ ಮಧುರ ಅವ್ರೆ. ನೀವು ಆ ಪತ್ರದಲ್ಲಿ ಅಣ್ಣಯ್ಯಪ್ಪನವರು ನನ್ಗೆ ತೊಂದರೆ ಕೊಡ್ತಾರಂತ ಬರ್ದು ಹಾಕ್ಬಿಡಿ, ಪಟ್ಟಂತ ಓಡ್ ಬಂದ್ಬಿಡ್ತಾನೆ. ಗೌಡ್ರೆ ಏನ್ ಮಾತಾಡ್ತಿದ್ದೀರಾ? ಮದ್ವೆ ಆದಾಗ್ಲಿಂದ ಜಾನಿ ನನ್ನ ಎದುರು ನಿಂತು ಮಾತಾಡಿಲ್ಲ, ಹಿಂಸೆನೂ ಕೊಟ್ಟಿಲ್ಲ. ನಾನೇ ದಿನ ಅವ್ರಿಗೆ ಯಾಕೆ ನಿಲ್ಸ್ಬಿಟ್ರಿ ಮಧುರ ಅವ್ರೆ? ಮಾತಾಡಿ, ನೀವೇ ದಿನ ಅವ್ರಿಗೆ ಆನ್ ಮಾಡ್ತಾ ಇದ್ರಿ. ಅದೆಲ್ಲ ಬಿಡಿ ಗೌಡ್ರೆ, ನಿಮ್ಮ ಐಡಿಯಾ ಎಲ್ಲ ವರ್ಕೌಟ್ ಆಗಲ್ಲ. ನಾನು ಸೂಪರ್ ಹೀರೋನ ಮೀಟ್ ಮಾಡೋಕೆ ಜಾನಿ ವಿರುದ್ಧ ಪತ್ರ ಬರೆಯಲ್ಲ. ಆಮೇಲೆ ಸೂಪರ್ ಹೀರೋ ಅದನ್ನೇ ನಿಜ ಅನ್ಕೊಂಡು ಜಾನಿಗೆ ಹೊಡೆದ್ಬಿಟ್ರೆ ನಾನೇನ್ ಮಾಡ್ಲಿ? ಅನುಭವಿಸ್ಲಿ ಬಿಡಿ. ಅಲ್ಲ, ನಿಮ್ಮ ಪರ ನೀವು ಪತ್ರ ಬರೀ. ಆ ಸೂಪರ್ ಹೀರೋ ಬಂದು ಅಣ್ಣಯ್ಯಪ್ಪನವ್ರಿಗೆ ಶಿಕ್ಷೆ ಕೊಡ್ಬೇಕಾದ್ರೆ, ನೋಡಿ ನನ್ನ ಗಂಡ ನನ್ಗೆ ಯಾನು ಹಿಂಸೆ ಕೊಡ್ತಾ ಇಲ್ಲ, ನಾನು ನಿಮ್ಮ ದೊಡ್ಡ ಅಭಿಮಾನಿ, ನಿಮ್ಮನ್ನು ನೋಡೋಕ್ಕೋಸ್ಕರ ಮಾತಾಡೋಕ್ಕೋಸ್ಕರ ಈ ಥರ ಮಾಡಿದಿ ಅಂತ ಒಂದು ಸೆಲ್ಫಿ ಹಿಡ್ಕೊಂಬಿಡಿ. ಆಗ ನಿಮ್ಮ ಆಸೆನೂ ಈಡೇರ್ತದೆ, ಅಣ್ಣಯ್ಯಪ್ಪನವ್ರಿಗೆ ಶಿಕ್ಷೆ ಕೊಡೋದು ತಪ್ತದೆ. ಫಸ್ಟ್ ಐಡಿಯಾಗಿಂತ ಈ ಐಡಿಯಾ ಬೆಟರ್ ಅನ್ನಿಸ್ತಿದೆ. ಬಟ್ ಬೈ ಚಾನ್ಸ್ ಸೂಪರ್ ಹೀರೋ ಇದನ್ನೆಲ್ಲ ನಮ್ದೆ ಜಾನಿಗೆ ಹೊಡೆದ್ಬಿಟ್ರೆ? ಆ ಥರ ಆಗಬೇಕು ಅಂತ ತಾನೆ ನಾ ಈ ಪಟ್ಟಿ ಕಷ್ಟಪಡ್ತಾ ಇರೋದು. ಗೌಡ್ರೆ ಏನೋ ಹೇಳಿದ್ರಿ? ಹಂಗೇನು ಆಗಲ್ಲ ಕಂಪುಡಿ ಮಧುರ ಅವ್ರೆ. ಅವ ಒಂದೇ ಒಂದ್ಸತಿ ನಿಮ್ಮನ್ನ ನೇರವಾಗಿ ನೋಡ್ಬಿಟ್ರೆ ನಿಮ್ಮ ಸೌಂದರ್ಯಕ್ಕೆ ಗುಲಾಮ್ನಾಗ್ಬಿಡ್ತಾನೆ. ದಂಡಕ್ಕೆ ಬಂದು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಕೈ ಹಿಡ್ಕೊಂಡು ನಿಮ್ಮನ್ನ ನೋಡಿ ಶಾನೆ ಖುಷಿ ಆಯ್ತು ಅಕ್ಕ ಅಂದ್ಬಿಡ್ತಾನೆ. ಅಕ್ಕ ಅಂತಾರ? ಹ್ಞೂ ಮಧುರ ಅವ್ರೆ, ಆ ಸೂಪರ್ ಹೀರೋ ಎಲ್ಲ ಎಣ್ಣೆಗಳು ಅಕ್ಕ ತಂಗಿರು ತಾಯಂದ್ರ ಥರ ನೋಡಿದ್ಮೇಲೆ ನಿಮ್ಮನ್ನು ಅಕ್ಕ ಅಂತ ತನ ಕರಿಬೇಕು. ಹಾಗಾದ್ರೆ ನಾಳೆನೇ ಪತ್ರ ಬರೆದು ಡಬ್ಬಕ್ಕೆ ಹಾಕ್ಬಿಡ್ತೀನಿ. ಮಧುರ ಅವ್ರೆ, ನಾಳಿನ ಕೆಲಸ ಹಿಂದೆ ಮಾಡು, ಹಿಂದಿನ ಕೆಲಸವನ್ನು ಈ ಕ್ಷಣವೇ ಮಾಡು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳೋನೆ. ಅವ್ನು ಹೇಳದ್ಮೇಲೆ ಈಗಲೇ ಪತ್ರ ಬರೆದು ನೀವು ಡಬ್ಬಕ್ಕೆ ಹಾಕ್ಬಿಡಿ. ಸರಿ ಸರಿ, ಪತ್ರ ಬರೆದು ಡಬ್ಬಕ್ಕೆ ಹಾಕ್ತೀನಿ. ಶಂಕರೇಶ್ವರ, ನನ್ನ ಪ್ಲಾನು ವರ್ಕೌಟ್ ಹಂಗೆ ಕಾಣ್ತಾ ಇದೆ. ನಾ ಬರೀಬೇಕು ಅನ್ಕೊಂಡಿದ್ದ ಪತ್ರನ ಮಧುರ ಅವರೇ ಬರಿತೀನಿ ಅಂತ ಒಪ್ಕೊಂಡ್ಬಿಟ್ರು. ಅಂದಮೇಲೆ ನಾನು ಸೃಷ್ಟಿ ಮಾಡೋ ಚಕ್ರವ್ಯೂಹದೊಳಗೆ ಅಣ್ಣಯ್ಯಪ್ಪನವರು ಸಿಕ್ಕಾಕೊಂಡು ಮಿಲ ಮಿಲ ಅಂತ ಒದ್ದಾಡ್ಬಿಡ್ತಾರೆ. ಅಣ್ಣಯ್ಯಪ್ಪನವ್ರೇ, ನಿಮ್ಮ ಕತೆ ಬ್ಯಾ. ಮಧುರ ಅವ್ರೆ, ನೀವು ಅಂತಿಮ ತೀರ್ಪು ಕೊಡೋ ಸೂಪರ್ ಹೀರೋನ ಈ ಪಟ್ಟಿ ಇಷ್ಟಪಡ್ತಿದ್ದೀರಿ ಅಂತ ಗೊತ್ತಿರಲಿಲ್ಲ. ನೀವು ಅವನ ಮೇಲೆ ಯಾವ ಪಟ್ಟಿ ಅಭಿಮಾನ ಇಟ್ಕೊಂಡಿದ್ದೀರಿ. ನೀವು ಅವನ ಮೇಲೆ ಇಟ್ಕೊಂಡ್ರೆ ಅಭಿಮಾನ ನೋಡ್ತಾ ಇದ್ರೆ ಆ ಸೂಪರ್ ಹೀರೋ ನಾನೇ ಯಾಕೆ ಹಾಕ್ಬಾರ್ದು ಅನ್ನಿಸ್ತಾ ಇದೆ.
ಚಂದ್ರ ಪೂರ್ಣ ಭೂಮಿಯನ್ನು ಒಂದೇ ಸಾರಿ ಬೆಳಗಬಲ್ಲ ನೀನು ಪ್ರಿಯೇ, ಓ ನನ್ನ ಪ್ರಿಯೇ, ನಾನು ನೀನು ಬೇರೊಬ್ಬರಿಂದ, ನಾನು ನೀನು ಬೇರೊಬ್ಬರಿಂದ ದೂರ ಆಗೋ ಮಾತೆ ಒಂದು ಭ್ರಮೆ, ಓ ಪ್ರಿಯೇ ಭ್ರಮೆ. ಸಕ್ರೇಶ್ವರ, ನನ್ನ ಕನಸು ಬಿರ್ನ ನನ್ಸಂಗ್ ಮಾಡ್ಬಿಡಪ್ಪ. ಮಧುರ ಅವ್ರ ಪಾಲಗ ನಾನೇ ಸೂಪರ್ ಹೀರೋ ಆಗಬೇಕು. ಬಾಬಣ್ಣ ಯಾನ ಇದು ಪಾಪರ್ ಹೀರೋ ಅಂತ ಇದ್ದೀರಿ? ಅದು ಪಾಪರ್ ಹೀರೋ ಅಲ್ಲ ಕಮ್ಮೆ, ಸೂಪರ್ ಹೀರೋ. ಹಿಡಿದ್ರೆ ಚಾಡ. ನೀವು ಸೂಪರ್ ಹೀರೋ ನೋಡಿದ್ರಿಯಾ? ನೋಡದೆ ನಮ್ಮೆ, ನಿನ್ನ ಎದುರು ನಿಂತಿಲ್ವಾ? ಶ್ರೀರಾಮ, ನೀವು ಸೂಪರ್ ಹೀರೋವಾ? ಇದಕ್ಕಮ್ಮೆ ಪಟ್ಟಿ ಅಂಡಿಕಿ ಸಿಗ್ತಾ ಇದೆ. ನಾನು ನಿನ್ ಕಣ್ಗ ಸೂಪರ್ ಹೀರೋ ತರ ಕಾಣ್ತಾ ಇಲ್ವಾ? ಬಾಬಣ್ಣ ನೀವೆಲ್ ಸೂಪರ್ ಹೀರೋ ತರ ಕಂಡಿರಿ? ಸೂಪರ್ ಹೀರೋ ಬರೋದು ರಾತ್ರಿ ಹೊತ್ತಲ್ಲಿ ಮಾತ್ರ. ಬಾಯ್ ಬಾಯ್. ಏನ್ ಡಾರ್ಲಿಂಗ್, ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಯಾಕೆ ಖುಷಿಯಾಗಿರ್ಬಾರ್ದಾ? ಗಿಡ ಚೆನ್ನಾಗಿದ್ರೆ ತಾನೆ ಹೂ ಚೆನ್ನಾಗಿರೋದು. ನೀನ್ ಖುಷಿಯಾಗಿದ್ರೆ ತಾನೆ ನಾನ್ ಖುಷಿಯಾಗಿರೋದು ಅಂದೆ. ಇದ್ರಿಂದಾನೇ ಗೊತ್ತಾಗುತ್ತೆ ನೀವು ನನ್ನಿಂದ ಖುಷಿಯಾಗಿದ್ದಾರೆ ಹೊರತು ನಿಮ್ಮಿಂದ ನಾನ್ ಖುಷಿಯಾಗಿಲ್ಲ ಅಂತ. ನಿಮ್ಗೆ ಯಾಕೆ ಹೀಗೆ ಮಾತಾಡ್ತಿದ್ಯಾ? ನೀನ್ ಖುಷಿಯಾಗಿರ್ಬೇಕು ಅಂತ ತಾನೆ ನಾನು ಇಷ್ಟೆಲ್ಲ ಮಾಡ್ತಿರೋದು. ನೀವ್ ಮಾಡ್ಬೇಕಾಗಿರೋದು ಇದನ್ನೆಲ್ಲ ಜಾನಿ. ಎಲ್ಲ ಗಂಡಸ್ರ ತರ ಆಚೆ ಹೋಗಿ ದುಡಿಬೇಕು, ನನ್ನ ಸಾಕ್ಬೇಕು, ಆಗ ನಾನ್ ಖುಷಿಯಾಗಿರ್ತೀನಿ. ಡಾರ್ಲಿಂಗ್, ಎಲ್ಲಾ ಗಂಡಸರು ಹೊರಗಡೆ ಹೋಗಿ ದುಡಿಯೋ ಹಾಗಿದ್ದಿದ್ರೆ ಇವತ್ತು ನಳ ಮಹಾರಾಜನಂತ ಅಡಿಗೆ ಭಟ್ಟ ಇರ್ತಿರ್ಲಿಲ್ಲ. ನೀವ್ ಹೆಂಗಸರು ಎಷ್ಟೇ ರುಚಿಯಾಗಿ ಶುಚಿಯಾಗಿ ಅಡಿಗೆ ಮಾಡಿದ್ರು ರುಚಿಗೆ ಮೊದಲು ಬರೋ ಹೆಸರೇ ನಳ ಮಹಾರಾಜಂದು. ಇದು ಗಂಡಸರು ಟ್ಯಾಲೆಂಟ್. ಇಂಥ ಮಾತುಗಳನ್ನ ನಾನು ತುಂಬಾ ಕೇಳಿದ್ದೀನಿ. ಅದೇನೋ ಹೇಳ್ತಾರಲ್ಲ, ಪೆನ್ಸಿಲ್ ಅಲ್ಲಿ ಬರೆಯಕ್ ಆಗ್ದಿರೋರು ಲೆಡ್ಡೆ ಸರಿ ಇಲ್ಲ ಅಂದ್ರಂತೆ. ಹಾಗಾಯ್ತು ನಿಮ್ ಕತೆ. ಆಮೇಲೆ ಪುಟ್ಮನಿ ಯಾರು ಮಾಡ್ತಾ ಇದ್ದಾನೆ? ಬಾಬಣ್ಣ ಕಾಣಿಸ್ತಾ ಇಲ್ವಾ? ಇಂಗ್ಲಿಷ್ ರಾಡಿ ಮಾಡ್ತಾವ್ನಿ. ಅದು ರಾಡಿ ಎಲ್ಲ ಕಮ್ಮೆ, ಸ್ಟಡಿ. ಹಿಡಿದ್ರೆ ಚಾಡ. ಅದಕ್ಕಮ್ಮೆ ಪುಟ್ಮನಿ, ನೀ ಏನ್ ಮಾಡ್ತೀನಿ ಅಂತ ನಿನಗೆ ಗೊತ್ತಿಲ್ಲ. ಇನ್ನು ಇಂಗ್ಲಿಷ್ ಕಲ್ತ್ಕೊಂಡು ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಇಂಗ್ಲಿಷ್ ಟೀಚರ್ ಅದಯ. ಹಂಗಲ್ಲ ಬಾಬಣ್ಣ, ನಾನು ಇಂಗ್ಲಿಷ್ ಕಲಿತಾ ಇರೋದು ನನ್ಗೋಸ್ಕರ ಅಲ್ಲ. ನಾನು ಇಂಗ್ಲಿಷ್ ಕಲ್ತಿದ್ರೆ ಮುಂದೆ ನಮ್ ಗುಟ್ಟ ಕೂಸ್ಗೆ ಹೇಳ್ಕೊಡ್ಬೋದಲ್ಲ, ಅದಕ್ಕೆ. ಆಮೇಲೆ ಪುಟ್ಮನಿ, ನಿನ್ನ ಮನಸ್ಸು ಕೂಸ್ ಮಾಡ್ಕೋಬೇಕು ಅನ್ನೋ ಆಸೆ ಅದಲ್ಲ. ನೀನು ನನಗೆ ಸಹಕಾರ ಕೊಡದೇ ಇರೋದು ನೋಡಿ ಸರ್ಕಾರ ಮಾಡಿರೋ ಭಾಗ್ಯಗಳೆಲ್ಲ ಫ್ಲಾಪ್ ಆಯ್ತಲ್ಲ. ಹಂಗ ನನಗೂ ಮಕ್ಕಳ ಭಾಗ್ಯ ಇಲ್ಲ ಅನ್ಕೊಂಡಿದ್ದಿ. ಮಾಯ್ಕೊರ ಏನಿದು ಅಪಸ್ವನ? ಎಲ್ರೂ ತರ ನಮಗೂ ಮಕ್ಕಳು ಮಾಡ್ಕೋಬೇಕು ಅನ್ನೋ ಆಸೆ ಇರುತ್ತೆ ಬಾಬಣ್ಣ. ಆದ್ರೆ ನಮ್ ಬಾಬು ದೊಡ್ಡವನಲ್ಲಿ ಅಂತ ಕಾಯ್ತೀವಿ. ಆಮೇಲೆ ಪುಟ್ಮನಿ, ನಿನ್ನ ಮಾತು ಕೇಳಿ ಚಾನೇ ಸಂತೋಷ ಆಯ್ತು ಬಿಡಮ್ಮೆ. ಅದಕ್ಕೆ ನಿನಗೋಸ್ಕರ ಯಾಂತಂದೆ ನೀನು ನೋಡಿರಿ. ಟಂಟಣ. ರುದ್ರಾಕ್ಷಿ, ಇದು ಅಂದ್ರೆ ನಂಗೆ ಚೆನ್ನಾ ಇಷ್ಟ. ಥ್ಯಾಂಕ್ ಯು. ಹೇಳಿದ್ರೆ ಚಾಡ. ಆದ್ರೆ ಇದು ನಿನಗಲ್ಲ, ಮಧುರ ಅವ್ರಿಗೆ. ಮತ್ತೆ ಸಂತೋಷ್ರಿ, ನೀವು ಇಟ್ಕೊಳ್ಳೋತಾನ. ಆಮೇಲೆ ಪುಟ್ಮನಿ, ಪಾಪ ಮಾಡ್ಕೋಬೇಡ ಕಮ್ಮೆ. ಇದು ಮಧುರ ಅವ್ರಿಗಾದ್ರೆ ಇದು ನಿಂಗೆ. ನಂಗೆ ಗೊತ್ತಿತ್ತು ನಮ್ಮ ಬಾಬಣ್ಣ ಆಟ್ಕೊಳ್ಳಿ ಆಡ್ತಾವ್ರೆ ಅಂತ. ಆಮೇಲೆ ಪುಟ್ಮನಿ, ನೊಕ್ಕಿ ಸಾಕಮ್ಮೆ. ಈಗ ನಿನ್ನಿಂದ ಒಂದು ಕೆಲಸ ಆಗ್ಬೇಕಿತ್ತಲ್ಲ. ಅದೇನು ಅಂತ ಹೇಳಿ ಬಾಬಣ್ಣ. ನಿಮ್ಮ ಮಾತನ್ನ ನಾನು ಯಾವತ್ತಾದ್ರು ಮೀರಿವ್ನಾ? ಆಮೇಲೆ ಪುಟ್ಮನಿ, ಮಧುರ ಅವರು ಫೋನ್ ಯಾರ ಜೊತೆಗೋ ನನಗೆ ರುದ್ರಾಕ್ಷಿ ಇಷ್ಟ ಅನ್ನೋದನ್ನ ನಾನು ಕೇಳಿಸ್ಕೊಂಡು ಕಮ್ಮಿ. ಅದಕ್ಕೆ ನೇಪಾಳದಲ್ಲಿ ನನ್ನ ಫ್ರೆಂಡ್ ಇದ್ದ, ಅವನು ಹೇಳ್ಬಿಟ್ಟು ತರಿಸ್ಕೊಂಡು. ಕೊಡಿ, ಬಿರ್ಬಿರ್ ಹೋಗಿ ಅವ್ರು ಕೊಟ್ಬಿಟ್ಟು ಬರ್ತೀನಿ. ನಾವೇ ಹೋಗಿ ಅಲ್ಲಿ ಕೊಟ್ರೆ ಮಜಾ ಇರಲ್ಲ ಕಮ್ಮಿ. ಅವ್ರನ್ನ ಇಲ್ಲಿ ಕರ್ಸ್ಬಿಟ್ಟು ಕೊಟ್ರೆ ಶಾನೆ ಖುಷಿ ಪಡ್ತಾರೆ. ಹಂಗೆ ನಾವು ಅವ್ರ ಜೊತೆ ನಾಲ್ಕು ಮಾತಾಡ್ದಂಗೆ ಇರ್ತದೆ. ತಕ ಫೋನ್ ಮಾಡಿ ಕರ್ಸು. ಆಮೇಲೆ ಪುಟ್ಮನಿ, ಒಂದು ಮಾತು ಕಮ್ಮಿ, ಗಿಫ್ಟ್ ಕೊಡ್ತೀವಿ ಅಂತ ಹೇಳು. ಆದರೆ ಯಾರು ಗಿಫ್ಟ್ ಕೊಡ್ತೀವಿ ಅಂತ ಹೇಳ್ಬೇಡ. ಇಲ್ಲಿ ಕೊಟ್ಟಾಗ ಅವ್ರಿಗೆ ಸರ್ಪ್ರೈಸ್ ಆಯ್ತದೆ. ಆಮೇಲೆ ಪುಟ್ಮನಿ, ಇನ್ನೊಂದು ಮಾತು ಕಮ್ಮಿ, ಅಣ್ಣಪ್ಪನವ್ರ ಮಾತ್ರ ಜೊತೆ ಕರ್ಕೊಂಬರಬೇಡ ಅಂತ ಹೇಳು. ಅಯ್ಯಪ್ಪ ಬಂದರೆ ಕೆಲಸ ಕೆಟ್ಟೋಯ್ತದೆ. ಫೋನ್ ಬಂದ್ರೆ ಸಾಕು ಗಂಟೆಗಟ್ಟಲೆ ಮಾತಾಡ್ತಾ ಕೂತ್ ಬಿಡ್ತಾಳೆ. ನನ್ಗಾಗಲ್ಲಪ್ಪ, ನಾನು ಹೋಗಿ ಮಲಗ್ತೀನಿ. ಅಲೋ ಮಧುರ ಅವರೇ. ಹೇಳಿ ಪುಟ್ಮಲ್ಲಿ ಅವರೇ. ನಾವು ನಿಮ್ಗೋಸ್ಕರ ಒಂದು ಗಿಫ್ಟ್ ತಗೊಂಬಂದಿವಿ. ಏನಿ ನಂಗೋಸ್ಕರ ಗಿಫ್ಟ್ ತಂದಿದ್ದೀರಾ? ಯಾಕೆ? ಫೋನಲ್ಲೆಲ್ಲ ಹೇಳಕ್ಕಾಗಲ್ಲ. ನೀವು ನಮ್ಮ ಮಟ್ಟಿಗೆ ಬಂದ್ರೆ ಗೊತ್ತಾಯ್ತದೆ. ಖಂಡಿತವಾಗ್ಲೂ ಬರ್ತೀನಿ. ಬರ್ಬೇಕಾದ್ರೆ ನೀವು ಒಬ್ರೇ ಬನ್ನಿ, ಚಂದನ್ ಅವ್ರನ್ನ ಕರ್ಕ ಬರ್ಬೇಡಿ. ಅವ್ರು ಬಂದ್ರೆ ಎಲ್ಲ
ಹಲೋ ಹಲೋ ಅಲ್ಲ ಪುಟ್ಮಲಿ ನಿಂಗೆ ಯಾರು ತಾವ್ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಅಲ್ವಾ? ಬಾಬಣ್ಣ ನೀವೇ ಅಲ್ವಾ ಓದೋದು ಚಂದನವ್ರು ಬಂದ್ರೆ ಎಲ್ಲ ಹಾಳಾಗೋಯ್ತದೆ ಅಂತ. ನಾನು ನಿಂತಂಗೆ ಹೇಳಿದ್ದಿ ಕಮ್ಮೆ ಅವ್ರ ತಾವ್ ಹೇಳು ಅಂತ ಹೇಳಿದ್ನಾ? ನಿಮ್ದು ಹೆಂಗ್ ನಡ್ಕೋಬೇಕು ಅಂತಾನೆ ನನಗೆ ಗೊತ್ತಾಗಲ್ಲ. ಜಾನಿ ನಾನು ಪುಟ್ಮಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಡಾರ್ಲಿಂಗ್ ನಾನು ಫ್ರೀ ಆಗಿದ್ದೀನಿ, ನಾನು ಬಂದ್ಬಿಡ್ತೀನಿ. ಹೇಗೆ ಪುಟ್ಟಮಲ್ಲಿ ಅವ್ರು ನೋಡ್ದಾಗುತ್ತೆ ಅಂದ್ರೆ ಗೌಡ್ರು ಮೀಟ್ ಮಾಡ್ದಾಗುತ್ತೆ ಅಂದೆ. ಏನು ಬೇಡ, ಪುಟ್ಮಲ್ಲಿ ಅವರು ನಿಮ್ನ ಕರ್ಕೊಂಡ್ ಬರ್ಬಾರ್ದು ಅಂತ ಹೇಳಿದ್ದಾರೆ. ಪುಟ್ಟಮಲ್ಲಿ ಅವ್ರು ಹಾಗೆ ಹೇಳಿದ್ರ? ನಾನು ಇದನ್ನ ನಂಬಲ್ಲ. ನೀವ್ ನಂಬ್ಲೇಬೇಕು, ಯಾಕಂದ್ರೆ ಅವ್ರು ಹೇಳಿರೋದೇ ಹಾಗೆ. ಅವ್ರು ಹೀಗೆ ಹೇಳಿದಾರೆ ಅಂದ್ರೆ ಮೋಸ್ಟ್ಲಿ ನನ್ನ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು ಅನ್ಸುತ್ತೆ. ಪರ್ಸನಲ್ ಆಗ? ಇದುವರೆಗೂ ನೀನು ಅವರು ಪರ್ಸನಲ್ ಆಗಿ ಮಾತಾಡೋದು ನಾನು ನೋಡೇ ಇಲ್ಲ. ಇವತ್ತು ನೋಡ್ಬೇಡಿ, ಮಲ್ಕೊಂಡಿನಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಮಧು, ವಾವ್ ರುದ್ರಾಕ್ಷಿ, ಇದು ನನ್ನ ಫೇವ್ರೆಟ್. ಇದು ನಂಗೆ ಇಷ್ಟ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನನಗ್ ಗೊತ್ತಿಲ್ಲ ಅನ್ನಿ, ನೀವು ಫೋನಲ್ಲಿ ಮಾತಾಡ್ತಾ ಇರೋದನ್ನ ನಮ್ಮ ಬಾಬಣ್ಣ ಕೇಳಿಸ್ಕೊಂಡು ನೇಪಾಳದಿಂದ ತರ್ಸವ್ರೆ. ಥ್ಯಾಂಕ್ ಯು ಸೋ ಮಚ್ ಪುಟ್ಮಲ್ಲಿ ಅವರೇ. ಇದನ್ನ ತರಿಸ್ಕೋಬೇಕು ಅಂತ ಎಷ್ಟೋ ದಿನದಿಂದ ಟ್ರೈ ಮಾಡ್ತಿದ್ದೆ, ಬಟ್ ಆಗ್ತಾನೆ ಇರ್ಲಿಲ್ಲ. ಈಗ ಇದನ್ನ ನೋಡಿ ನಂಗೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮನ್ನು ಖುಷಿ ಪಡಿಸ್ಬೇಕು ಅಂತ ತಾನೇ ನಾ ಇರೋದು. ಅಲ್ಲ ನಾನು ಪುಟ್ಮಲಿ ಇರೋದೇ ಅದಕ್ಕಲ್ವಾ ಅಂದಿ. ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ, ನಿಮ್ಮಂತ ನೇಬರ್ ಸಿಕ್ಕಿರೋದಕ್ಕೆ ನಾವು ತುಂಬಾ ಲಕ್ಕಿ. ಈಗಲೇ ಹೋಗಿ ಜಾನಿಗೆ ಇದನ್ನ ತೋರಿಸ್ಕೊಂಡ್ ಬರ್ತೀನಿ. ಮಧುರವ್ರೆ ಈಗ ತಾನೇ ಅಟ್ಟಿಗೆ ಬಂದಿದ್ರಿ, ಈಗಲೇ ಹೊಂಟೋದ್ರೆ ಹೆಂಗೆ? ಆಮೇಲೆ ಪುಟ್ಮಲಿ ನೀ ಪಾಯಸ ಮಾಡಿದೆ ಇಲ್ಲ ಹಾಕೊಡು, ಅವ್ರು ತಿಂತಾ ಇರ್ಲಿ, ನಂಗೆ ಒಂಚೂರು ಕೆಲಸ ಇದೆ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಬರ್ತೀನಿ. ಮದುವೆ ಅವರೇ ಬನ್ನಿ, ನೀವು ಪಾಯಸ ಕೊಡ್ತೀನಿ. ಮಧುರವರು ಒಳಗಲ್ಲ ಹಾಕು. ಈಗ ಅಣ್ಣಪ್ಪನವ್ರಿಗೆ ದಂಡಂ ದಶಗುಣಂ ಬ್ಯಾ. ಹಲೋ ಅಣ್ಣಪ್ಪನವ್ರೆ, ಮನಿ ಕಂಬಿಟ್ರಿಯಾ? ಮಲಗಕ್ ನಿಮ್ಮಂತ ಸೊಳ್ಳೆಗಳು ಬಿಡ್ಬೇಕಲ್ಲ, ಕಚ್ಚಿ ಕಚ್ಚಿ ಎಬ್ಬಿಸ್ತವೆ. ನಮ್ಮಂತ ಒಳ್ಳೆಯವ್ರ ರಕ್ತ ಇರೋಕೆ ಅಲ್ವಾ ನಿಮ್ಮಂತವ್ರು ಇರೋದು. ತೊಂದರೆ ಇಲ್ಲ ಅಣ್ಣಪ್ಪನವ್ರೆ, ನೀವು ನಿದ್ಗಂಡ್ಲಿದ್ದಾರೆ ಅಂತ ಗೊತ್ತು. ನೀವ್ಯಾನ್ ಮಾತಾಡ್ರು ನಾ ಬೇಜಾರು ಮಾಡ್ಕೊಳ್ಳಲ್ಲ. ನಾನು ನಿದ್ದೆ ಮಾಡ್ತಿಲ್ಲ, ನಿದ್ದೆಗಣಲು ಇಲ್ಲ. ಅಣ್ಣಪ್ಪನವ್ರೆ ಹಾಗಾದ್ರೆ ಆಚೆಗೆ ಬನ್ನಿ, ನಾನು ಆಚೆ ಅವನಿ. ನಿಮ್ಮ ಹತ್ರ ಇಷ್ಟೊತ್ತು ಮಾತಾಡೋ ಅವಶ್ಯಕತೆ ನನಗಿಲ್ಲ. ಅಣ್ಣಪ್ಪನವ್ರೆ ನಿಮ್ಗೆ ಅವಶ್ಯಕತೆ ಇಲ್ಲದೆ ಇರ್ಬೋದು, ಆದರೆ ನೀವೀಗ ಆಚೆಗೆ ಬಂದರೆ ನಿಮ್ಗೆ ಒಂದು ಸುಂದರ ರೋಚಕವಾದ ದೃಶ್ಯ ತೋರಿಸ್ತೀನಿ. ಈ ಗೌಡ್ರೆ, ಇಂಥ ಹೊತ್ತಿನಲ್ಲಿ ಬೆಳೆದಿಂಗಳು ತೋರಿಸೋದು ಬಿಟ್ಟು ರೋಚಕ ದೃಶ್ಯ ತೋರಿಸ್ತೀನಿ ಅಂತಿರಲ್ರಿ. ಅಣ್ಣಪ್ಪನವ್ರೆ ಬೆಳೆದಿಂಗಳು ಒಂದೇಟ್ಗಲ್ಲಿ ಗೆಪ್ತಿ ಆಗೋಯ್ತು. ಮಧುರ ಅವ್ರು ಹೇಳಿದ್ರು ನಿಮ್ಮನ್ನ ಕರ್ಕೊಂಬಂದು ಆ ಸುಂದರವಾದ ದೃಶ್ಯ ತೋರಿಸಿ ಅಂತ. ಬಿರ್ನ ಫೋನ್ ಮಾಡ್ಬಿಟ್ಟು ಆಚೆಗೆ ಬನ್ನಿ. ಅಣ್ಣಪ್ಪನವ್ರೆ ಇವತ್ತು ನಾನು ನಿಮ್ಗೆ ತೋರಿಸೋ ದೃಶ್ಯ ನೀವು ಜೀವನದಲ್ಲಿ ಮರೀಬಾರ್ದು. ಅಣ್ಣಪ್ಪನವ್ರೆ ಬನ್ನಿ ಬನ್ನಿ ಬನ್ನಿ. ಏನ್ ದೃಶ್ಯ ತೋರಿಸ್ತೀರ್ರಿ? ನೀವೇನ್ ಡ್ಯಾನ್ಸ್ ಮಾಡ್ತೀರಾ? ನಾನ್ ಡ್ಯಾನ್ಸ್ ಮಾಡಲ್ಲ, ಮಾಡಿಸ್ತಾರೆ. ಅಂದ್ರೆ ಯಾರು ಯಾನ್ ಮಾಡ್ತಾರೆ ಅಂತ ಇನ್ನು ಹೊಸವತ್ಲೆ ಗೊತ್ತಾಯ್ತದೆ. ಗೌಡ್ರೆ, ನಿಮ್ ಹುಚ್ಚಾಟನೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ನಿಮಗ್ ನಿದ್ದೆ ಬರ್ಲಿಲ್ಲ ಅಂತ ನನ್ನ ನಿದ್ದೆನೂ ಹಾಳು ಮಾಡ್ತಿದ್ದೀರಾ? ನಿಮ್ಗೊಂದು ದೊಡ್ಡ ನಮಸ್ಕಾರ. ನಾನು ಮಧುರನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಹಂಗೆಲ್ಲ ಒಳಕ್ ಹೋಗ್ಬಾರ್ದು. ಅವ್ರಿಬ್ರು ಎಲ್ಲ ಪರ್ಸನಲ್ ಆಗಿ ಮಾತಾಡ್ತೀನಿ ಅಂತ ನನ್ನ ಆಚೆ ಕಳ್ಸ್ಯಾರ, ಇನ್ ನಿಮ್ಮನ್ನ ಒಳಕ್ ಕುಟ್ಕೊಂಡ್ರ. ಬಾಬಾರೋ ಬಾರೋ ರಣಧೀರ, ಬಾಬಾರೋ ಪ್ರೀತಿಯ ಸರದಾರ, ಬಾಯಂದರೆ ಬಂದಿಳಿಯುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಅಣ್ಣಪ್ಪನವ್ರೆ ಅಲ್ಲಿ ನೋಡಿ ಕುದುರೆ ಸೌಂಡ್, ಯಾರು ಬರ್ತಾ ಇದಾರೋ ಗೊತ್ತಾಯ್ತಾ? ಯಾರದು? ಸೂಪರ್ ಹೀರೋ. ಇವನ್ ಯಾವ ಸೀಮೆ ಸೂಪರ್ ಹೀರೋ ರೀ? ಅವ್ನ ಮುಖನೇ ಸರಿಯಾಗಿ ಕಾಣಿಸ್ತಿಲ್ಲ. ಅಣ್ಣಪ್ಪನವ್ರೆ ಅವ್ನ ಮುಖ ಸರಿಯಾಗಿ ಕಾಣಿಸಲ್ಲ, ಆದ್ರೆ ಅವ್ನು ಕೊಡ ಚಾಟಿ ಏಟು ನಮ್ಮ ಮೈ ಮೇಲೆಲ್ಲ ಕಾಣಿಸುತ್ತೆ. ಮಧುರ ಅವರೇ ಸೂಪರ್ ಹೀರೋ ಬಂದ್ರು ಅನ್ಸುತ್ತೆ. ಯಾರು ಹೊಡಿಯಕ್ ಬಂದವ್ರೆ? ಪುಟ್ಮಲ್ಲಿ ಅವರೇ ಅವ್ರು ಯಾರಿಗೂ ಹೊಡಿಯಕ್ ಬಂದಿಲ್ಲ, ನನ್ನ ಮೀಟ್ ಮಾಡಕ್ ಬಂದಿದ್ದಾರೆ. ನಾನು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಯಾನ್ ಹೇಳ್ತಾ ಇದ್ದೀರಿ? ನೀವ್ಯಾಕೆ ಅವ್ರನ್ನ ಭೇಟಿ ಮಾಡಿರಿ? ಚಂದನವ್ರು ಏನಾದ್ರು ನೀವು ತೊಂದ್ರೆ ಕೊಡ್ತಾವ್ರ? ಹಾ ಪುಟ್ಮಲ್ಲಿ ಅವರೇ ವಿಷಯ ಅದಲ್ಲ, ನಾನು ಅವ್ರ ದೊಡ್ಡ ಫ್ಯಾನ್, ಅದಕ್ಕೆ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಿದ್ದೀನಿ. ಮಧುರ ಅವ್ರನ್ನ ನಿಂತ್ಕೊಂಡು ನಾನು ಬಂದೆ. ನಿಮ್ಮಿಬ್ಬರಲ್ಲಿ ಜಾನಿ ಅಂದ್ರೆ ಯಾರು? ಇವ್ರೇ ಇವ್ರೇ. ಗೌಡ್ರೆ, ಇದನ್ನ ಇಷ್ಟು ಬೇಗ ಹೇಳೋ ಅವಶ್ಯಕತೆ ಇತ್ತಾ? ಹತ್ರ ಬಾಯಲ್ಲಿ ಅಣ್ಣಪ್ಪನವ್ರೆ ಕರಿತವ್ರ ಬಿರ್ನು ಹೋಗಿ. ನಿಮ್ಗಿಂತ ನಿಮ್ಗೆ ಅವಸರ ಆಗಿದೆಯಲ್ರಿ. ಹತ್ರ ಬಾ. ಅಯ್ಯೋ ಹೋಗಿ ಅಣ್ಣಪ್ಪನವ್ರೆ. ಪುಟ್ಮಲ್ಲಿ ಅವರೇ ಯಾರೋ ಡೋರ್ನ ಆಚಿಂದ ಲಾಕ್ ಮಾಡ್ಬಿಟ್ಟಿದ್ದಾರೆ. ಶ್ರೀರಾಮ ನಮ್ಮಟ್ಟಿ ಮಕ್ಳು ಯಾರು ಹಾಕೊಂಡೋಗವ್ರೆ?
ಹಾಯ್ ಸೂಪರ್ ಹೀರೋ, ನಿನ್ನ ಮೇರೆಗೆ ಬಂದಿದ್ದು ಬಹಳ ಖುಷಿ ಆಯ್ತು. ಅಂತಿಮ ತೀರ್ಪು. ಒಳ್ಳೆ ತೀರ್ಪು. ಮಮ್ಮಿ, ಚಂದನ್ ಅವ್ರೆ ನೀವ್ಯಾಕೆ ಅವ್ರ ತಾವು ಹೊಡ್ಸ್ಕೊಳಕ್ ಹೋದ್ರಿ? ಪುಟ್ಟಮಲ್ಲಿ ಅವರೇ, ಯಾರಾದ್ರೂ ಇಷ್ಟಪಟ್ಟು ಹೋಗಿ ರೈಲು ತಲೆ ಕೊಡ್ತಾರ? ನಾನು ಹೊಡ್ಸ್ಕೊಳ್ಳಿಲ್ಲ, ಅವನೇ ನನ್ನ ಕರೆದು ಹೊಡೆದಿದ್ದು. ಗೌಡ್ರೆ ನೀವಾದ್ರೂ ಜಾನಿನ ಕಾಪಾಡ್ಬೋದಿತ್ತು ತಾನೇ. ಕಣೋಳಿ ಮಧುರ ಅವ್ರೆ, ನೀವು ಹೇಳ್ದಾಗ ನಾವು ಹೋಗಿ ಅಣ್ಣಪ್ಪನವ್ರು ತಡೆದಿದ್ರೆ ಬಜರಂಗಿ ಇನ್ಸ್ಪೆಕ್ಟರ್ ಥರ ನಾನು ಕೈಗೆ ಬ್ಯಾಂಡೇಜ್ ಸುತ್ಕೊಂಡು ಕೂತಿರ್ಬೇಕಾಗೋದು. ಹೌದು ಸುಂದ್ರಿ ಮೇಡಮ್, ಸೂಪರ್ ಹೀರೋ ಅಂತಿಮ ತೀರ್ಪು ಕೊಡುವತ್ತಿಗೆ ಯಾರು ಎದುರಿಗೆ ಬಪ್ಪುಕೆ ಆಗ. ಏನ್ ನಡೀತಾ ಇದೆ ಇಲ್ಲಿ? ಬನ್ನಿ, ಸಮಾರಾಧನೆಗೆ ರೆಡಿ ಮಾಡ್ಕೊಂಡಿದ್ದು ನೀವು ಬಂದ್ರಲ್ಲ, ತರ್ಪಣನೇ ಬಿಟ್ಬಿಡಿ. ಯಾಕೋ ಗೌಡ ತಮಾಷೆ ಮಾಡ್ತೀನೋ? ತಗದು ಬಿಟ್ಟ ಅಂತಂದ್ರೆ ಪಾಟಿ ಚಡ್ಡಿ ಉದುರ ಬಿಡಬೇಕು. ಏನಿದು ಅಪಸ್ವರ? ಮತ್ತಿನ್ನೇನಮ್ಮ, ಈ ಜಾನಿ ನರಳೋದು ಆ ಸರ್ಕಲ್ ಕೇಳಿಸ್ತಾ ಇತ್ತು. ಅದನ್ನ ಕೇಳ್ಕೊಂಡೋಗೋಣ ಅಂತ ಬಂದ್ರೆ ಇವ್ ಏನೇನ ಮಾತಾಡ್ತಾನೆ. ಯಾಕೋ ಜಾನಿ, ಯಾಕೋ ನಳತಾ ಇದೆಯಾ? ಏನಾಯ್ತು? ನಿನ್ನೆ ರಾತ್ರಿ ಸೂಪರ್ ಹೀರೋ ಬಂದು ಸೂಪರ್ ಆಗಿ ಜಪ್ಪಿ ಹೋಯ್ದ. ಅವನ್ ಯಾಕೆ ಇವನು ಹೊಡೆದ? ಜಾನಿ, ನೀನೇನಾದ್ರೂ ನಿನ್ನ ಹಿಂಸಿಗೆ ಹಿಂಸೆ ಕೊಟ್ಟೆಪ್ಪ? ಶಾಸ್ತ್ರಿಗಳೇ, ಉರಿತಾ ಇರೋ ಗಾಯದ ಮೇಲೆ ಖಾರದ ಪುಡಿ ಸವರ್ಬೇಡಿ. ನಾನೇನಾದ್ರು ಆ ರೀತಿ ಮಾಡಿದ್ದಿದ್ರೆ ನನ್ಗಿಂತ ಗತಿ ಬರ್ತಿತ್ತಾ? ಆ ಸೂಪರ್ ಹೀರೋ ಹೆಂಡತಿಯರಿಗೆ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟರೆ ಮಾತ್ರ ಅಂತಿಮ ತೀರ್ಪು ಕೊಡ್ತಾನೆ. ನೀನೇನು ತಪ್ಪು ಮಾಡಲಿಲ್ಲ ಅಂದಮೇಲೆ ಹೆಂಗೆ ಯಾಕೆ ಹೊಡೆದ? ತೊಂದರೆ ಕೊಟ್ಟಿಲ್ಲ ಅಂತ ನೀವು ಯಾಕೆ ಅನ್ಕೊಂಡ್ರೆ ಏನವ್ರೆ? ಅಲ್ಲ, ಹಟ್ಟಿಲಿರೋ ಎಂಟ್ರಿಗೆ ಹೊಡೆದಿರ್ಬೋದು, ಆಚೆ ಯಾರಿಗಾರು ಎಣ್ಣೆಕಳಿಗೆ ರೇಗಿಸಿರ್ತಾರೆ, ಅದನ್ನ ನೋಡಿ ಇವ್ರಿಗೆ ಹೊಡೆದಿರ್ತಾರೆ. ಆಚೆ ಯಾರಿಗಾರು ಎಣ್ಣೆಕಳಿಗೆ ರೇಗಿಸಿರ್ತಾರೆ, ಅದನ್ನ ನೋಡಿ ಇವ್ರಿಗೆ ಹೊಡೆದಿರ್ತಾರೆ. ಅದು ಹಂಗಾಗಿರಲ್ಲ ಬಾಬಣ್ಣ, ಸೂಪರ್ ಹೀರೋ ಮಾಸ್ಟರ್ ಮೈಂಡ್ ಮಾಡ್ಕೊಂಡು ಇವ್ರಿಗೆ ಹೊಡ್ಬಿಟ್ಟವ್ರೆ. ಕುಟುಂಬದಲ್ಲಿರೋದು ಮಾಸ್ಟರ್ ಮೈಂಡ್ ಅಲ್ಲ, ಮಿಸ್ ಅಂಡರ್ಸ್ಟ್ಯಾಂಡ್. ಹಿಡಿದ್ರೆ ಚಾಡ. ನೀವೆಲ್ಲ ಸ್ವಲ್ಪ ಸುಮ್ಮನೆ ಹಾಕೊಂಡ್ರೆ ನಾ ಕಂಪ್ಲೇಂಟ್ ತಗಂತೆ. ವಾಯ್ ಜಾನಿ ಅವರೇ, ಆ ಸೂಪರ್ ಹೀರೋ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ, ನಾನು FIR ರೆಡಿ ಮಾಡ್ತೆ. ಇನ್ಸ್ಪೆಕ್ಟರ್, ಇಷ್ಟು ಚಿಕ್ಕ ವಿಷಯಕ್ಕೆ ಕಂಪ್ಲೇಂಟ್ ಯಾಕೆ ಕೊಡ್ಬೇಕು? ನಿಜ ಹೇಳ್ಬೇಕು ಅಂದ್ರೆ ಸೂಪರ್ ಹೀರೋ ಕೆಟ್ಟ ಕೆಲಸ ಮಾಡ್ತಿಲ್ಲ, ಒಳ್ಳೆ ಕೆಲಸನೇ ಮಾಡ್ತಿದ್ದಾರೆ. ಏನಮ್ಮ ನೀನು ಹೇಳ್ತಾ ಇರೋದು ನೋಡಿದ್ರೆ ನೀನೇ ನಿನ್ನ ಗಂಡನ ಬೆಂಡತ್ತೆ ಬೇಕಾಕು ಅಂತ ಹೇಳಿ ಪತ್ರ ಬರೆದಾಗಿದೆ. ಇಲ್ಲಪ್ಪ, ನಾನೇ ನನ್ನ ಜಾನಿ ಮೇಲೆ ಕಂಪ್ಲೇಂಟ್ ಮಾಡಿ ಪತ್ರ ಬರೀಲಿ? ಜಾನಿ ಕಂದ, ಅಯ್ಯ ಇದ್ಯಾಕೆ ಎಲ್ಲರೂ ದಸರಾ ಜಂಬೂ ಸವಾರಿ ನೋಡ್ತಾರ ನನ್ನೇ ಕಣ್ಕಂಡ್ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಅದು ನೀವು ರಾಂಗ್ ಟೈಮಲ್ಲಿ ಎಂಟ್ರಿ ಕೊಟ್ರಲ್ಲ, ಅದಕ್ಕೆ. ನನ್ನ ಮಗನ ನಾನು ನೋಡಕ್ ಬರೋದು ರಾಂಗ್ ಟೈಮಿಂಗೇನೆ? ಮುದ್ದು ಮರಿ, ನೋಡು ನಿನ್ ಹೆಂಡತಿ ಹೇಗ್ ರಾಂಗ್ ಆಗಿ ಮಾತಾಡ್ತಾ ಇದ್ದಾಳೆ. ಮಧುರ ಅವರು ರಾಂಗ್ ಆಗಿ ಮಾತಾಡ್ತಾ ಇಲ್ಲ, ಬ್ರೈಟ್ ಆಗಿ ಮಾತಾಡ್ತಾವ್ರೆ. ಅದು ಬ್ರೈಟ್ ಎಲ್ಲ ಕಮ್ಮಿ, ರೈಟು. ಹಿಡಿದ್ರೆ ಚಾಡ. ನೋಡಮ್ಮ, ನಿನ್ಗಿದೆಲ್ಲ ಗೊತ್ತಾಗಲ್ಲ, ನೀನ್ ಸ್ವಲ್ಪ ಸುಮ್ಮನೆ ಇರು. ಜಾನಿ ಕಂದ, ಏನಾಯ್ತು ನಿಂಗೆ? ತುಂಬಾ ನೋವು ಅನುಭವಿಸ್ತಾ ಇರೋ ಹಾಗೆ ಕೂತಿದ್ಯಾ? ಮಮ್ಮಿ, ಅದು ಅದನ್ನ ನಾನು ಹೇಳ್ತೆ ಮರ್ರೆ. ನಿನ್ನೆ ರಾತ್ರಿ ಇವರಿಗೆ ಸೂಪರ್ ಹೀರೋ ಅಂತಿಮ ತೀರ್ಪು ಕೊಟ್ಟು ಹೋಯ್ದ. ನನ್ ಜಾನಿ ಕಂದಂಗೆ ಯಾರು ಹೊಡೆದು ಹೋದ್ರ? ನೀನೇನು ಅಂತ ತಪ್ಪು ಮಾಡಿದೆ ಮುದ್ದು ಮರಿ? ನಿನ್ನಂತ ಮುಗ್ಧ ಮುದ್ದು ಮರಿಗೆ ಅವ್ನು ಹೊಡೆದಿದ್ದಾನಲ್ಲ, ಅವನೇನಾದ್ರೂ ನನ್ನ ಕೈಗೆ ಸಿಗ್ಬೇಕು. ಒಳ್ಳೆ ತಿಗಣೆ ಹೊಸ್ಕಾಕ್ಬಿಡ್ತೀನಿ. ನೋಡು ಮಮ್ಮಿ, ನಾನೇನು ತಪ್ಪು ಮಾಡಿಲ್ಲ, ಆದ್ರೂ ಯಾರೋ ನನ್ನ ಹೆಸರು ಬರ್ದ ಡಬ್ಬಕ್ಕೆ ಹಾಕ್ಬಿಟ್ಟಿದ್ದಾರೆ. ಅವನು ಬಂದು ಬಾರಿಸ್ ಹೋದ. ನಿನ್ನಂಥ ಒಳ್ಳೆಯವನ ಬಗ್ಗೆ ಅದು ಯಾರೋ ಪತ್ರ ಬರ್ತಿದ್ದು? ಅದಕ್ಕೆ ನಾನು ಹೇಳೋದು, ಈ ಊರೇ ಸರಿಯಾಗಿಲ್ಲ. ತಕ್ಷಣ ನೀನು ನನ್ನ ಜೊತೆ ನಮ್ಮೂರಿಗೆ ಹೊರಟು ಬಂದ್ಬಿಡು. ನಮ್ಮೂರಲ್ಲಿ ನಮ್ಮ ಶಾಸ್ತ್ರಿಗಳ ಹತ್ರ ಅಂಜನ ಹಾಕ್ಸಿ ಅದು ಯಾರು ಪತ್ರ ಬರೆದ್ರು ಅಂತ ತಿಳ್ಕೊಳ್ಳೋಣ. ತಾಯಿ, ನಿಮ್ಮ ಕಣ್ಣು ಮುಂದೆನೇ ದೆವ್ವ ಕೂತಾಗೆ ಶಾಸ್ತ್ರಿ ಕೂತಿದ್ದಾನೆ. ಅಲ್ಲಿ ಇಲ್ಲಿ ಹೋಗಿ ಯಾಕೆ ಅಂಜನ ಹಾಕಿಸ್ತೀರಿ? ನನಗೆ ಹೇಳಿ, ನಾನೇ ಅಂಜನ ಹಾಕಿ ಪತ್ರ ಬರೆದವನು ಯಾವನು ಅಂತ ತಿಳ್ಕೊಂಡು ಅವನಿಗೆ ಕಿಲಾಂಜಲಿ ಕೊಟ್ಬಿಡ್ತೀನಿ. ಶಾಸ್ತ್ರಿಗಳೇ ಹಾಗೆಲ್ಲ ಮಾಡಬೇಡಿ.
ನಿಜ ಹೇಳ್ಬೇಕು ಅಂದ್ರೆ ಆ ಪತ್ರ ಬರ್ದಿದ್ದು ನಾನೇ. ಮಧು ನೀನ ಪತ್ರನ ಬರ್ದ್ಯಾ? ನನಗೆ ನಂಬೋಕೆ ಆಗ್ತಿಲ್ಲ. ನಾನೇನ್ ತಪ್ಪು ಮಾಡಿದೆ ಅಂತ ಈ ರೀತಿ ಪತ್ರ ಬರ್ದೆ ಮಧು? ಜಾನಿ, ನಿಮಗ್ ಹೊಡಿಸ್ಬೇಕು ಅಂತ ನಾನು ಆ ರೀತಿ ಪತ್ರ ಬರೀಲಿಲ್ಲ. ನಿಮ್ಗೆ ಗೊತ್ತಲ್ವಾ, ಸೂಪರ್ ಹೀರೋ ಅಂದ್ರೆ ನನಗೆ ತುಂಬಾ ಇಷ್ಟ. ಎಷ್ಟು ಟ್ರೈ ಮಾಡಿದ್ರು ಅವ್ರನ್ನ ಮೀಟ್ ಮಾಡಕ್ ಆಗ್ತಿರ್ಲಿಲ್ಲ. ಆಗ ಗೌಡ್ರು ಈ ರೀತಿ ಮಾಡಿದ್ರೆ ನೀವು ಸೂಪರ್ ಹೀರೋನ ಮೀಟ್ ಮಾಡ್ಬೋದು ಅಂತ ಐಡಿಯಾ ಕೊಟ್ರು. ಅದಕ್ಕೆ ಈ ರೀತಿ ಮಾಡಿದೆ. ಗೌರ ಇದೆಲ್ಲ ಬೇಕಿತ್ತೇನ್ರಿ? ನೋಡಿ, ನೀವು ಬಂದಿದ್ರಿಂದ ಸತ್ಯ ಏನು ಅಂತ ಹೊರಗೆ ಬಂತು. ಶಾಸ್ತ್ರಿಗಳೇ, ನನ್ನ ಮಗನ ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಹಿಂದಿಂದ ರಿಪೇರಿ ಆಗದೆ ಮುಂದಿನ ಭವಿಷ್ಯ ಹಾಗಮ್ಮೆ ಹೇಳೋದು. ನನ್ನ 7th ಸೆನ್ಸ್ ಹೇಳ್ತಾ ಇದೆ, ಇಷ್ಟರಲ್ಲೇ ಆ ಸೂಪರ್ ಹೀರೋ ಬಂದು ಇನ್ನೊಂದು ಸಾರಿ ಇವನಿಗೆ ಅಂತಿಮ ತೀರ್ಪು ಕೊಡ್ತಾನೆ. ಇಲ್ಲಿ ಸೂರ್ಯ ಅಂದ್ರೆ ಯಾರು? ಬಹುಶಃ ಕುದುರೆ ಓಡ್ಸಕ್ ಕರಿತಾ ಇರ್ಬೇಕು. ಅಂತಿಮ ತೀರ್ಪು